ಜಿಲ್ಲೆದ ಏನು ರಾಜ್ಯಾದ್ಯಂತ ಬೆಳೆ ಪೂರ್ಣ ಹಾಳಾಗ್ಯವು. ಈ ಇವತ್ತಿನವರೆಗೆ ಆದ್ರೂ ಇಲ್ಲೇ ಪಕ್ಕದ ಜಿಲ್ಲೆದಾಗ ಗದಗ ಜಿಲ್ಲೆದಾಗ H.K. ಪಾಟೀಲ್ರು ಒಂದು ಸರ್ವೆ ಕಾರ್ಯ ಮಾಡಿ ಬೆಳೆಗೆ ಸಮೀಕ್ಷೆ ಮಾಡಿ ಪರಿಹಾರ ಕೊಡೋಂತ ವ್ಯವಸ್ಥೆ ಮಾಡಾಕತ್ತಾರೆ. ನಮ್ಮ ಜಿಲ್ಲೆದಾಗ ಕೊಪ್ಪಳ ಜಿಲ್ಲೆದಾಗ ಇವತ್ತಿನವರೆಗೆ ಅದ್ರ ಸರ್ವೆ ಮಾಡಿಲ್ಲ, ಬೆಳೆ ಪರಿಹಾರ ಕೊಟ್ಟಿಲ್ಲ. ಸರಿಯಾಗಿ ಅದನ್ನು ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡ್ಯಾರ, ಎಲ್ಲ ಕಾಳು ಹೋಗಿದ ಮೇಲೆ ಘೋಷಣೆ ಮಾಡ್ಯಾರ. ಅದನ್ನು ಸಚಿವ ಶೀಘ್ರದಲ್ಲಿ ಈಗ ಅದನ್ನ ಸದ್ಯಕ್ಕೆ ಈಗ ನಾಳೆ ಅಥವಾ ನಾಡ್ದ ತಗೋಣಂತ ವಿಚಾರ ಮಾಡ್ಬೇಕು. ಅದ್ರ ಜೊತೆಯಲ್ಲಿ ಮೆಕ್ಕೆಜೋಳದ್ದು ಒಂದು ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು. ಉಳಿಕೆದು ಏನಾಗಿತ್ತಂದ್ರೆ ಈಗ ಆಲ್ರೆಡಿ ಮೆಕ್ಕೆಜೋಳ ಬೆಳೆ ಇದ್ದೊತ್ನಾಗ ಇವರು ಬೆಂಬಲ ಬೆಲೆ ತೆರೆಯಾಗಲ್ಲ, ಬೆಳೆ ಹೋದ್ಮೇಲೆ ಬೆಲೆ ಒಂದು ಖರೀದಿ ಕೇಂದ್ರನ ಆರಂಭ ಮಾಡ್ತಾರೆ. ಅದನ್ನು ಕೂಡ ಇವತ್ತು ಈ ಶೀಘ್ರದಲ್ಲಿನ ಈಗ ಅದನ್ನ ಒಂದು 2 ದಿನದಾಗ ಒಂದು ಮೆಕ್ಕೆಜೋಳದ ಪ್ರಾರಂಭ ಮಾಡಬೇಕು, ಹೆಸರಿಂದ ಪ್ರಾರಂಭ ಮಾಡ್ಬೇಕು. ಅಂದಾಗ ಮಾತ್ರ ಬೆಳಿಗ್ಗೆ ರೇಟ್ ಅಲ್ಪ ಉಳಿದ ಬೆಳಿಗ್ಯಾರ ಎಲ್ಲೇ ಒಂದು ರೈತರಿಗೆ ಲಾಭ ಆಕೈತಿ. ಮತ್ತೆ ಆಮೇಲೆ ಅದ್ರ ಜೊತೆಯಲ್ಲಿ ಪರಿಹಾರ ಅಂತೂ ಕೊಟ್ಟಿಲ್ಲ. ಇವತ್ತು ತಂಗಡಿಗೆ ಸಾಹೇಬ್ರನ್ನು ಇವತ್ತು ಅದರ ನಮ್ಮ ಲೋಕಲ್ ಶಾಸಕರು ಬಸವರಾಜ ರಾಯರೆಡ್ಡಿ ಅವರು ಹೋದ್ರೆ ಅವ್ರು ಏನೈತಿ ಇವತ್ತು ಅಧಿಕಾರಿಗಳಿಗೆ ಹೇಳಿ ಒಂದು ಸರ್ವೆ ಕಾರ್ಯ ಮಾಡ್ಸಂತ ವಿಚಾರನ ಮಾಡಿಲ್ಲ. ಅವರು ಇವತ್ತು ಇನ್ನ ಅದ್ರ ಕಾಲು ಮಿಂಚಿಲ್ಲ. ಈಗ ಒಂದು ಮುಖ್ಯಮಂತ್ರಿ ಜೊತೆ ಮಾತಾಡಿ ಸರ್ವೆ ಕಾರ್ಯ ಮಾಡಿ ಅಧಿಕಾರಿಗೆ ಹೇಳಿ ಆ ಬೆಳೆ ಪರಿಹಾರ ಕೊಡಂತ ಎಕರೆಕ ಎಷ್ಟೋ ಒಂದು 25ರಿಂದ 30,000 ರೂಪಾಯಿನ ಕೊಡಂತ ವ್ಯವಸ್ಥೆ ಆಗ್ಬೇಕು. ಆದ್ರೆ ಈ ರೈತರು ಎಷ್ಟು ಉಳಿತಾರ, ಎಲ್ಲೇ ಆಲ್ರೆಡಿ ಸಾಲ ಸೋಲ ಮಾಡಿ ಹಾಳಾಗ್ಯಾರ. ಇನ್ನು ಎಷ್ಟೋ ಸಲ ಬೆಳೆ ಹಾಳಾಗ್ಯಾರ. ಅದನ್ನ ಶೀಘ್ರದಲ್ಲಿ ಅವ್ರ ಬರಪ್ಪ ಇದೇನೈತಿ ಸದ್ಯಕ್ಕೆ ನಮ್ಗೆ ಬೆಳೆ ಪರಿಹಾರ ಕೊಡ್ಬೇಕು. ಅದ್ರ ಜೊತೆಗೆ ಮೆಕ್ಕೆಜೋಳ ಹೆಸರು ಏನದವು ಅವನ್ನ ಬೆಂಬಲ ಬೆಲೆನ 2 ದಿನದ ತೆರೆದು ಎಲ್ಲಾ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿ ಎಲ್ಲಾ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕುಳೂರಾದ ನಾವು ನಮ್ಮ ತಹಸೀಲ್ದಾರ್ ಮೂಲಕ ನಾವು ಏನು ಇವತ್ತು ಮಾನ್ಯ ಪಾಟೀಲ ಇವತ್ತು ಸಕ್ಕರೆ ಖಾತೆ ಮಾರುಕಟ್ಟೆ ಸಚಿವರಿಗೆ ಇದು ಮಾಡಿವಿ. ಅದ್ರ ಜೊತೆಯಲ್ಲಿ ಬೆಳೆ ಪರಿಹಾರ ಜಿಲ್ಲಾಧಿಕಾರಿಗಳಿಗೂ ಒಂದು ಬರ್ದಿವಿ ಆ ಬೆಳೆ ಪರಿಹಾರ ಕೊಡಕ. ಆಮೇಲೆ ಇನ್ನೊಂದು ಏನೈತಪ್ಪ ಅಂತಂದ್ರೆ ಸ್ಪಾಟ್ ಚೇಂಜ್ ಆಗ್ಯಾವ. ಏನಂತಂದ್ರೆ ಇನ್ನೊಂದು ಹೊಲ್ದಾಗ ಹೋಗಿ ಇನ್ನೊಂದು ಹೊಲ ತೋರ್ಸಾಕತ್ತೈತಿ. ನಾವು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ರಾಜ್ಯ ಸರ್ಕಾರಕ್ಕೆ ಬರ್ದಿವಿ. ಏನು ಕಂದಾಯ ನಮ್ ಇಷ್ಟು 3 ಅರ್ಜಿನೂ ನಮ್ಮ ಇವರು ತಹಸೀಲ್ದಾರ್ ಮೂಲಕ ನಾವು ಅವ್ರಿಗೆ ಒಂದು ಮನವಿ ಪತ್ರ ಬರ್ದಿವಿ. ನಮ್ಮ ತಹಸೀಲ್ದಾರ್ ಸಾಹೇಬ್ರು ನಮ್ಗೇನು ಗ್ರೇಡ್ 2 ತಹಸೀಲ್ದಾರ್ ಅದಾರ ಅವ್ರು ನಮಗೆ ವಿಚಾರ ಈ ಬಗ್ಗೆ ಇವ್ರು ಏನು ಸರ್ಕಾರ ಕೊರತೆ ಕಳಿಸ್ತಾರ, ಇವ್ರು ಎಲ್ಲಿ ಕಳಿಸ್ತಾರ ಅವ್ರು 4 ಮಾತಾಡ್ಬೇಕಂತಂದು ಈ ಮೂಲಕ ನಾನು ಅವ್ರದಲ್ಲಿ ಮನವಿ ಮಾಡ್ಕೊಂತೀನಿ. ಅಷ್ಟೇ ಹೇಳ್ರಿ ತಗೋತಾರೆ ಇಲ್ಲ ಓದ್ ಹೇಳ್ಬಿಟ್ರಿ ಇಂಥ ಮತ್ತೆ ತಗೋಣ. ಈಗ ತಾವು ಸಲ್ಲಿಸಿದ ಮನವಿ ಪತ್ರ ಮಾನ್ಯ ಕಬ್ಬು ಅಭಿವೃದ್ಧಿ ಸಕ್ಕರೆ ನಿರ್ದೇಶನಾಲಯ ಕೃಷಿ ಮಾರುಕಟ್ಟೆ ಇಲಾಖೆ ಇವರಿಗದ. ಇನ್ನೊಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕೊಪ್ಪಳ ಇವರಿಗದ. ಇನ್ನೂ ಒಂದು ಕೃಷ್ಣ ಬೈರೇಗೌಡ ಸರ್ ಮಾನ್ಯ ಕಂದಾಯ ಸಚಿವರಿಗೆ ಬರೆದಿದ್ದಿದೆ. ಈ ಎಲ್ಲಾ ಮನವಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಿಂದೆ ರವಾನಿಸಲಾಗುವುದು. ಅಲ್ಲೇ ಅದ್ರಾಗ ಒಂದು ಫೋಟೋನು ಮಾಡ್ಕೊಳಪ್ಪ.